ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವಿಡಿಯೋ ಮಾಡಿ ತುಂಬ ದಿವಸ ಆಯಿತು, ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಆ್ಯಂಡ್ ಈ ವಿಡಿಯೋ ಬಂದ್ಬಿಟ್ಟು ಬಾಯ್ಕೊಂಡ ಗಂಗಮ್ಮ, ಆಂಧ್ರ ಪ್ರದೇಶ, ಪೊಂಗನೂರು ಹತ್ರ ಇರೋವಂಥದ್ದು, ಚಿತ್ತೂರು ಜಿಲ್ಲೆಯಲ್ಲಿ. ನಾನು ಮತ್ತು ಫ್ಯಾಮ್ಲಿ ಹೋಗ್ತಾ ಲಾಸ್ಟು 1.5 ಇಯರ್ ಬ್ಯಾಕ್ ಹೋಗಿರೋದು. ಈಗ ನನ್ನ ಫ್ಯಾಮ್ಲಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಟೈಮಲ್ಲಿ ನಂದೊಂದು ಪೂಜೆ ಮಾಡಿಸ್ಬೇಕು ಅಂತ ಒಂದು ಹರಕೆ ಇತ್ತು. ಸೊ ಅದನ್ನು ತೀರ್ಸೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಾನು, ನಮ್ಮಮ್ಮ, ನಮ್ಮ ಮಿಸ್ಸಸ್ಸು, ನನ್ನ ಮಕ್ಕಳು, ನಮ್ಮ ಆಂಟಿ ಮತ್ತು ಇನ್ನೊಬ್ಬರು ಮುನ್ರತ್ನ ಆಂಟಿ, ಲಕ್ಷ್ಮಿ ಆಂಟಿ ಅಂತ ಟೋಟಲ್ 5 ಜನ ಹೋಗ್ತಾ ಇರೋದು. ಆ್ಯಂಡ್ ಆಲ್ಮೋಸ್ಟ್ ನಿಮಗೆ ಬಾಯ್ಕೊಂಡ ಟೆಂಪಲ್ದು ಏನಾದರೂ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನಾನು ಇನ್ನೊಂದು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಸಹ ನೋಡ್ಬೋದು. ಅಲ್ಲಿ ಏನೇನಿರುತ್ತೆ ಏನು ಅಂತೇಳಿ. ಇದು ಬಂದ್ಬಿಟ್ಟು ಚಿಕ್ಕದೇ ಇರೋ ವ್ಲಾಗು. ಆ್ಯಂಡ್ ರೂಟ್ ಬಂದ್ಬಿಟ್ಟು ಗೊತ್ತಿರೋವಂಥದ್ದೇ. ಬಾಯ್ಕೊಂಡಕ್ಕೆ ಹೋಗೋದಕ್ಕೆ ನಮ್ಮ ಬ್ಯಾಂಗ್ಳೂರಿಂದ ಬಂದು ಚೆನ್ನೈ ಹೈವೇ ಅಥವಾ ತಿರುಪತಿ ಹೈವೇ. ಸೊ ಹೋಗಿ ಮುಲ್ಬಾಗ್ಲು ಟೋಲ್ ಬಿಟ್ಟ ನಂತರ ನಂಗ್ಲಿಗಿಂತ ಸ್ವಲ್ಪ ಹಿಂದೆಗಡೆ ನಿಮಗೆ ಇದು ಸಿಗುತ್ತೆ. ಸೊ ವಡ್ಡಲ್ಲಿ ಸಿಗುತ್ತೆ. ವಡ್ಡಲ್ಲಿ ಹತ್ರ ಲೆಫ್ಟ್ ತಗೊಂಡ್ರೆ ಸೀದಾ ಒಂದೇ ರೋಡು ಪುಂಗ್ನೂರ್ಗೆ ಹೋಗಿ ರೀಚ್ ಆಗ್ತೀರಾ. ಪುಂಗ್ನೂರಿಂದ ಮತ್ತು ನೀವು ಯೂ ಟರ್ನ್ ತೊಗೊಂಡ್ರೆ ಅಲ್ಲಿಗೆ ಬಾಯ್ಕೊಂಡಕ್ಕೆ ಅಂತಲೇ ಸಪ್ರೇಟ್ ರೋಡ್ ಇದೆ. ಆ ರೋಡಲ್ಲಿ ಹೋಗ್ಬೋದು ಈಸಿಯಾಗಿ. ರೋಡಿನ ಕನ್ಫ್ಯೂಸ್ ಆಗೋವಂಥದ್ದೇನಿಲ್ಲ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ವಡ್ಡಲ್ಲಿಯಿಂದ ಪುಂಗ್ನೂರು ಹತ್ರ ರೋಡ್ ಮಾತ್ರ ಸ್ವಲ್ಪ ಇದಾಗಿದೆ, ರೆಡಿ ಮಾಡ್ತಾಯಿದ್ದಾರೆ, ಬಟ್ ರೋಡೆಲ್ಲ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಟೆಂಪಲ್ ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ 6 o'clock ಬಂದು ಈವ್ನಿಂಗ್ 6 o'clock ಇರುತ್ತೆ. ನೋಡಿ, ನಾನು ಹೇಳಿದ್ನಲ್ಲ, ವಡ್ಡಲ್ಲಿ ಹತ್ರ ಲೆಫ್ಟ್ ತೊಗೋಬೇಕು. ಲೆಫ್ಟ್ ತೊಗೊಂಡು ಸೀದಾ ಒಂದೇ ರೋಡು. ಆ್ಯಂಡ್ ಟೆಂಪಲ್ ಹತ್ರ ಕೆಲವೊಬ್ಬರಿಗೆ ಸ್ವಲ್ಪ ಡೌಟ್ಸ್ ಇದ್ದಾವೆ, ಕೋಳಿ ಸಿಗುತ್ತಾ ಅಥವಾ ಕುಕ್ಕಿಂಗ್ ಹೇಗೆ ಎಲ್ಲನೂ ಇವಿಗೆ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಕರ್ನಾಟಕದಲ್ಲಿರೋ ಥರನೇ ಅಲ್ಲೂ ಕೋಳಿಗೆ ಸೇಮ್ ಪ್ರೈಸ್ ಇದೆ kg. ಆ್ಯಂಡ್ ಕುಕ್ಕಿಂಗ್ಗೆ ಬಂದ್ಬಿಟ್ಟು 1 kg ಕೋಳಿಗೆ 250 rupees ತೊಗೊತಾರೆ. ಎಲ್ಲ ಐಟಮು ಅವ್ರದ್ದೇ ಇರುತ್ತೆ. ಸೊ ನಾವೀಗ ಬಂದ್ವಿ, ಮಾರ್ನಿಂಗ್ ಬೇಗ ಬಿಟ್ಟಿರೋದ್ರಿಂದ ಪುಂಗ್ನೂರು ಹತ್ರ ಬಂದು ಎಲ್ಲ ಟಿಫನ್ ಮಾಡ್ಕೊಂಡ್ವಿ. ಸೊ ಅಲ್ಲಿಂದ ರೋಡ್ ಅಂತ ನಾನೇನು ತೋರಿಸೋವಂಥದ್ದೇನಿಲ್ಲ ಅಂತ ಹೇಳ್ಬಿಟ್ಟು ಸೀದಾ ಟೆಂಪಲ್ ಹತ್ರನೇ ರೀಚ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ರೂಟಲ್ಲಿ ಏನಾದರೂ ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಕಮೆಂಟ್ ಸೆಕ್ಷನಲ್ಲಿ ರಿಪ್ಲೈ ಮಾಡಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವ ಆರ್ಚು, ಈ ಆರ್ಚ್ ಹತ್ರ ಲೆಫ್ಟು ಮತ್ತು ರೈಟ್ ಎರಡು ಹತ್ರನೂ ದೊಡ್ಡವ್ರಿಗೆ ಇದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಎಂಡ ಸಿಗುತ್ತೆ, ಬೆಳಗ್ಗೆ ನೀರ ಆರ್ ಎಂಡ ಏನು ಹೇಳ್ತೀರೋ ಅದು. ಸೊ ಸಿಗುತ್ತೆ. 1 ಲೀಟ್ರಿಗೆ 55 rupees 60 rupees ಚಾರ್ಜ್ ಮಾಡ್ತಾರೆ. ನಾನು ತೊಗೊಳ್ಳಿಲ್ಲ, ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಬಂದು ಸ್ಟೇಯಿಂಗ್ಗೆ ಇಲ್ಲಿ ಈ ಆರ್ಚ್ ನೋಡ್ತಾ ಇದ್ದೀರಲ್ವ, ಇಲ್ಲೇ ನಿಮಗೆ ಸ್ಟೇಯಿಂಗ್ ಎಲ್ಲನೂ ಸಿಗುತ್ತೆ, ಅಥವಾ ಮೇಲೇನೂ ಸಿಗುತ್ತೆ. ಬಟ್ ಮೇಲೆಗಡೆ ಬಂದ್ಬಿಟ್ಟು ಈವ್ನಿಂಗ್ 6:30 7 o'clock ಮೇಲೆ ಯಾರೂ ಮೇಲೆ ಇರೋಕ್ಕೆ ಬಿಡೋಲ್ಲ, ಎಲ್ಲರೂ ಕೆಳಗಡೆ ಬರಲೇಬೇಕು. ಸೊ ಅದೇನು ಇಷ್ಟೇ ಅಂತ ಹೇಳ್ಬಿಟ್ಟು ನಂದು ಹಳೆ ವೀಡಿಯೋದಲ್ಲಿ 2 years ಬ್ಯಾಕ್ ಮಾಡಿರೋ ವೀಡಿಯೋದಲ್ಲಿದೆ. ಸೊ ನಾನು ಹೇಳಿದ್ನಲ್ಲ, ಇಲ್ಲಿ ಕೋಳಿ ತೊಗೋಬೋದು ಅಂತೇಳಿ, ನಾನು ತೊಗೊಂಡೇ ಒಂದು ಕೋಳಿ ತೊಗೋಬೇಕಾಗಿತ್ತು. ಸೊ ಅದನ್ನು ತೊಗೊಂಡ್ವಿ. ಆ್ಯಂಡ್ ಇಲ್ಲಿ ಎಂಟ್ರಿ ಫೀಸಸ್ ಥರ ಏನೂ ಇಲ್ಲ. ಕಾರ್ ಪಾರ್ಕಿಂಗ್ಗೆ ಮಾತ್ರ 150 rupees ಚಾರ್ಜ್ ಮಾಡ್ತಾರೆ. ಬೈಕು, ಕಾರು ಎಲ್ಲನೂ ಮೇಲೆ ಹೋಗ್ಬೋದು. ರೋಡು ಸ್ವಲ್ಪ ಚೆನ್ನಾಗಿದೆ. ಆ್ಯಂಡ್ ಈ ಸೈಡಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಸೂಪರಾಗಿದೆ. ವ್ಯೂ ಅಂತೂ ನನಗೆ ತುಂಬಾ ಇಷ್ಟ. ಆ ಸೈಡ್ ಹೋದರೆ ವ್ಯೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮೇಲೆಗಡೆ ನಾನು ಲಾಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡದೇ ಇರೋ ಜಾಗನೂ ಈ ಸತಿ ಎಕ್ಸ್ಪ್ಲೋರ್ ಮಾಡಿದ್ದೆ, ಬಟ್ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ಅದನ್ನು ಮಾತ್ರ ಹೇಳ್ತೀನಿ. ಸೊ ಅದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ಇದು ಚಿಕ್ಕ ವೀಡಿಯೋ. ಅದಕ್ಕೋಸ್ಕರ ನೀವು ಕೆಳಗಡೆ ಪಾರ್ಕಿಂಗ್ಗೆ 150 rupees ಚಾರ್ಜ್ ಮಾಡ್ತಾರಲ್ವ, ಅದನ್ನು ಮೇಲೆ ಹತ್ತಬೇಕಾದ್ರೆ ಅವ್ನು ಪಾರ್ಕಿಂಗ್ ಚಾರ್ಜಸ್ ಕೇಳ್ತಾರೆ. ಸೊ ಅದ್ರ ಟಿಕೆಟ್ನ ಭದ್ರವಾಗಿ ಇಟ್ಕೊಂಡು ಅದೇ ತೋರಿಸಿದ್ರೆ ಮೇಲೆ ಬಿಟ್ಬಿಡ್ತಾರೆ. ಇಲ್ಲ ಅಂತೇಳಿದ್ರೆ ಮತ್ತೆ ನೀವು 150 rupees ಪೇ ಮಾಡಬೇಕಾಗುತ್ತೆ. ಸೊ ಇಲ್ಲೆಲ್ಲ ಪಾರ್ಕಿಂಗ್ ಅಂತೂ ತುಂಬ ಚೆನ್ನಾಗಿದೆ, ದೊಡ್ಡದಾಗಿ. ಆ್ಯಂಡ್ ಎಲ್ಲಿ ಬೇಕಾದರೂ ನೀವು ಪಾರ್ಕ್ ಮಾಡಿಬಿಟ್ಟು ಹೋಗ್ಬೋದು, ಏನು ಚಾರ್ಜಸ್ ಏನಿಲ್ಲ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರಲ್ವ, ಇಲ್ಲಿ ಬಂದ್ಬಿಟ್ಟು ನಾನು ಲಾಸ್ಟ್ ಟೈಮು ಫ್ರೆಂಡ್ಸ್ ಜೊತೆ ಬಂದಾಗ ಸ್ನಾನ ಎಲ್ಲನೂ ಬಂದಿದ್ದೆ. ಸೊ ಈ ಸತಿ ನಾನು ಎರ್ಲಿ ಮಾರ್ನಿಂಗ್ ಮನೆಯಲ್ಲಿ 4 o'clockಗೆ ಸ್ನಾನ ಬಂದಿರೋದ್ರಿಂದ ಇಲ್ಲಿ ಕಾಲು ತೊಳ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಈ ಟೆಂಪಲ್ಗೆ ಬಾಯ್ಕೊಂಡ ಅಂತೇಳಿ ಒಳಗಡೆ ಇದೆ, ಅದು ಬಾವಿ ತೋರಿಸೋದಕ್ಕೆ. ಅಲ್ಲಿ ಒಳಗಡೆ ಮೊಬೈಲ್ಸ್ ನಾಟ್ ಅಲೌಡು. ಸೊ ನಾವು ತೊಗೊಂಡೋಗೋವಂಥದ್ದು ಏನಿಲ್ಲ, ಅಲ್ಲಿ ತೋರ್ಸೋಕ್ಕಾಗೋಲ್ಲ. ಸೊ ಅದಕ್ಕೋಸ್ಕರ ಅದನ್ನು ನಾನೇನೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಬಟ್ ಆ ಬಾವಿಯಲ್ಲಿ ನೀರು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದು ತೀರ್ಥ ಸಿಗುತ್ತೆ, 50 rupees 1 ಲೀಟ್ರಿಗೆ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ನೋಡಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ. ಕೋಳಿ ಕೊಯ್ಯಿಸ್ಬೇಕಾಗಿತ್ತು. ಕೋಳಿಗೆ ಬ್ಯಾಕ್ ಸೈಡ್ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಾವು ಅವ್ರಿಗೆ ಏನಾದರೂ ದಕ್ಷಿಣೆ ಲೈಕ್ 10 rupees 20 rupees ಎಷ್ಟಾದರೂ ಕೊಡ್ಬೋದು, ನಮ್ಮ ಇಷ್ಟ.
ಕೋಳಿ ಕಟ್ ಮಾಡಿ ಕೊಡ್ತಾರೆ. ಆ್ಯಂಡ್ ಕ್ಲೀನ್ ಮಾಡೋಕ್ಕೆ ಮೇಲೇ ಕ್ಲೀನ್ ಮಾಡಿ ಪೀಸಸ್ ಎಲ್ಲ ಮಾಡಿಕೊಡ್ತಾರೆ. 100 ರುಪೀಸ್ ಚಾರ್ಜ್ ಮಾಡ್ತಾರೆ ಅವರು. ಇಲ್ಲ ನಾವು ಕೆಳಗಡೆ ಮಾಡಿಸ್ಕೊತೀವಿ ಅಂದರೆ ಕೆಳಗಡೆನೂ ಮಾಡಿಸ್ಕೋಬೋದು, ಅಲ್ಲೂ ಸೇಮ್ ಚಾರ್ಜಸ್ಸು. ಸೊ ಇದು ಬಂದು ನಮ್ಮದಲ್ಲ, ಬೇರೆಯವ್ರದ್ದು. ನಾನು ಇರಲಿ ಅಂತ ಹೇಳ್ಬಿಟ್ಟು ಜಸ್ಟ್ ವೀಡಿಯೋ ಮಾಡಿಕೊಂಡೆ. 2 ಏಟಿಗೆ ಎರಡು ಏಟ್ ಹಾಕಿದ್ರು ಅವರು. ಮೇ ಬಿ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಏನದು ಅಂತೇಳಿ. ಬಟ್ ಇಲ್ಲಿಂದು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ನಲ್ವಾ, ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಎಷ್ಟಾದರೂ ಮರಿ ಹೊಡೀಲಿ ಅಥವಾ ಕೋಳಿ ಕಟ್ ಮಾಡಲಿ, ರಕ್ತದ್ದೇನಿರುತ್ತೋ ಆ ಕೋಳಿ ಬೆಳಗ್ಗೆ ಆಗೋಷ್ಟರಲ್ಲಿ ಒಂದು ಡ್ರಾಪ್ ಸಹ ಇರಲ್ಲ. ನೋಡಿ ನಾನು ಹೇಳಿದ್ನಲ್ವಾ, ಎಲ್ಲ ಕ್ಲೀನಿಂಗ್ ಬಂದ್ಬಿಟ್ಟು ಇಲ್ಲೇ ಕ್ಲೀನ್ ಮಾಡ್ತಾಯಿದ್ದಾರೆ. ಕ್ಲೀನ್ ಮಾಡಿಸ್ಕೊಂಡು ಹೋಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.